ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ವತಿಯಿಂದ ಸುಭಾಷ್ ಭವನ ನಿರ್ಮಾತೃಗಳ ನೆನಪಿನ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ನಿರ್ಮಿಸಿದಂತಹ ಟ್ರಸ್ಟಿಗಳಾಗಿರುವಂತಹ ಎಂಎಸ್ ಜೋಶಿ, ರಾಜಯೋಗೇಂದ್ರ ವೀರಯ್ಯ ಶಾಸ್ತ್ರಿ ಅವರು, ಮಠ್ ಗುರೂಜಿ, ಗುರುಶಾಸ್ತ್ರಿ ಮಠ್ ಅವರ ಪುಣ್ಯ ಸ್ಮರಣೆ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಲಾಯಿತು. ನಂತರ ಸುಭಾಷ್ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಮೂವರು ದಿಗ್ಗಜರು ಭಾವಚಿತ್ರಗಳಿಗೆ ಜನರಲ್ ಸೆಕ್ರೆಟರಿ ಜಿಆರ್ ಶಿವಶಂಕರ್, ಟಿಎನ್ ಗುಪ್ತಾ ಅವರು ಹಾಗೂ ರಾಜ್ಕುಮಾರ್ ಅವರು ಹಾಗೂ ಬಿವಿ ಶ್ರೀನಿವಾಸ್ ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿದ್ರು. ಇಡೀ ದೇಶದಲ್ಲಿ ಮೊದಲು ಸುಭಾಷ್ ಭವನ ನಿರ್ಮಿಸಿದಂತಹ ಕೀರ್ತಿ ಈ ಮೂವರು ದಿಗ್ಗಜರಿಗೆ ಸಲ್ಲುತ್ತದೆ. ಹೀಗಾಗಿ ಹಲವು ಗಣ್ಯರು ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ರಾಜರಾಮ್ ಅವರಿಂದ ಸಂಗೀತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಂದ್ರೆ, ಇವತ್ತು ನಮಗೆ ಜಿಆರ್ ಶಿವಶಂಕರ್ ಜಿ ಅವರು ನಮ್ಮಲ್ಲಿ ಇಲ್ಲಿ ಅಧ್ಯಕ್ಷರಾಗಿದ್ದಂಥವರು. ಅವರಿಗಾಗಲೇ ಸವಿಸ್ತಾರವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಡಿ.ಬಿ. ಕಲ್ಮಣ್ಕರ್ ಅವರು ಅಂದಿನ ಸ್ಪೀಕರ್, ಅಂದರೆ ಮೇಲ್ಮನೆ ಸಭಾಪತಿಗಳಾಗಿದ್ದಂಥವರು. ಅವ್ರಿಗೆ 97 ಅವಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ 100ನೇ ವರ್ಷ. ಆ 100ನೇ ವರ್ಷಕ್ಕೆ ಅವ್ರಿಗೆ ಏನಂದರೆ, ಅವರು ಜಿಆರ್ ಶಿವಶಂಕರ್ ಜಿ ಅವರು ಮತ್ತು ಸ್ವಾಮೀಜಿಯವರು, ಗುರೂಜಿಯವರು, ರಾಜಯೋಗೇಂದ್ರ ವೀರಯ್ಯ ಸ್ವಾಮಿ ಶಾಸ್ತ್ರಿ ಮಠ್ ಗುರೂಜಿ ಅಂತ ಇವರೆಲ್ಲ ಸೇರಿ ಒಂದು ಟ್ರಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ನೇತಾಜಿಯವರ 100ನೇ ವರ್ಷಕ್ಕೆ ಒಂದು ಟ್ರಸ್ಟ್ ಮಾಡಬೇಕು ಅಂತೇಳಿ ಆ ಟ್ರಸ್ಟ್ ರಿಜಿಸ್ಟರ್ ಮಾಡಿ, ನೋಂದಣಿ ಮಾಡಿ, 1 ಎಕರೆ ಸ್ಥಳದಲ್ಲಿ ಒಂದು ಸುಭಾಷ್ ಭವನವನ್ನು ನಿರ್ಮಾಣ ಮಾಡಬೇಕು. ಆ ಸುಭಾಷ್ ಭವನದಲ್ಲಿ ಏನಂತಂದರೆ, ಒಬ್ಬ ಅಪ್ರತಿಮ ದೇಶ ಪ್ರೇಮಿ, ಇವತ್ತು ಬ್ರಿಟಿಷರನ್ನ ಗುಂಡಿಂದನೇ ಎದುರಿಸ್ಬೇಕು ಅಂತ ಹೇಳಿದಂಥ ಧೀರ, ಆ ಧೀರನ ಒಂದು ಇದು ಏನು ಯುವಕರಲ್ಲಿ ಅವರ ಏನು ಪ್ರೇರಣೆ ಇತ್ತು, ಅವರ ಏನು ಇದಿತ್ತು, ದೇಶಾಭಿಮಾನ ಇತ್ತು, ಅದನ್ನು ಯುವಕರಿಗೆ ತಿಳಿಸ್ಬೇಕು ಅನ್ನೋದಕ್ಕೆ ಒಂದು ಏನಾದರೂ ಒಂದು ಪ್ಲಾಟ್ಫಾರ್ಮ್ ಮಾಡಬೇಕು, ಒಂದು ಬೇಸ್ ಮಾಡಬೇಕು ಅಂತೇಳಿ ಇವರೆಲ್ಲ ಸೇರಿ ಈ ಒಂದು ಸುಭಾಷ್ ಭವನವನ್ನು ನಿರ್ಮಾಣ ಮಾಡಿದ್ರು. ಅದು ಏನಂತಂದರೆ, ರಾಜರಾಜೇಶ್ವರಿ ನಗರದಲ್ಲಿ ನಮಗೆ ಅವಾಗ ಜಾಗ, ಕಲ್ಮಣ್ಕರ್ ಜಿ ಅವ್ರಿಗೆ, ಶಿವಶಂಕರ್ ಜಿ ಅವ್ರಿಗೆ ನಾವೆಲ್ಲ ಇಲ್ಲಿ ಜಾಗ ಮಾಡೋಣ ಇಲ್ಲಿ ಅಂತ ಹೇಳಿದಾಗ ಅವ್ರು ಬಂದು ನೋಡಿದ್ದು ತುಂಬ ಸೂಕ್ತವಾಗಿರುತ್ತೆ ಅಂಥೇಳಿ ಈ ಜಾಗ ಆಯ್ಕೆ ಮಾಡಿಕೊಂಡ್ರು. ಅವತ್ತೊಂದು ದಿವಸ ಅಚಲ ಮೌಲಿಕ್ ಅಂತೇಳಿ BDA ಚೇರ್ಮನ್ ಇತ್ತು. ಆದ ತಕ್ಷಣ ಅವರು ಕೂಡ ಈ ಜಾಗನ ಸ್ಯಾಂಕ್ಷನ್ ಮಾಡಿ, ಸನ್ಮಾನ್ಯ HD ದೇವೇಗೌಡರು ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು. ಕಲ್ಮಣ್ಕರ್ ಅವ್ರಿಗೆ HD ದೇವೇಗೌಡರ ಕೈಲಿ ಈ ಭೂಮಿ ಪೂಜೆ ಮಾಡಿಸ್ಬೇಕು ಅನ್ನೋಂಥ ಒಂದು ಆಸೆ ಇತ್ತು. ಅವರು ಹೋಗಿ ಹೇಳಿದ ತಕ್ಷಣ ಅವರು ಕೂಡ ಪ್ರೈಮ್ ಮಿನಿಸ್ಟ್ರು, ಇಲ್ಲ ನಾನು ಬರ್ತೀನಿ ಅಂತೇಳಿ, ಅವ್ರಿಗೂ ಹೆಮ್ಮೆ, ಬೆಂಗಳೂರಿನಲ್ಲಿ ಆಗೋ ಕಾರ್ಯಕ್ರಮ ಅಂತೇಳಿ ಬಂದು ಇಲ್ಲಿ ಒಂದು ಭೂಮಿ ಪೂಜೆಯನ್ನು ಮಾಡಿ ಈ ಒಂದು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ, ಶಿವಶಂಕರ್ ಅವ್ರು ಹೇಳ್ದಂಗೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಭವನ ಅಂತ, ಇವಾಗ ಇರ್ಬೋದು ಬೇರೆ ಬೇರೆ ಕಡೆ, ಮೊಟ್ಟ ಮೊದಲನೇ ಭವನ ಅಂತಂದರೆ ಸುಭಾಷ್ ಭವನ. ಸೊ ಆ ಸುಭಾಷ್ ಭವನವನ್ನು ಇವತ್ತು ನಿರ್ಮಾಣ ಮಾಡಿ ಒಂದು ನೇತಾಜಿ ಚೇತನ ಯಾತ್ರಾ ಅಂತೇಳಿ, ನಮ್ಮ ಗುಪ್ತಾಜಿಯವರು ಕೂಡ ಇವತ್ತು ಬಂದಿದ್ದಾರೆ. ನೇತಾಜಿ ಚೇತನ ಯಾತ್ರಾ ಅಂತೇಳಿ ಕಾಶ್ಮೀರ್ ಟು ಕನ್ಯಾಕುಮಾರಿವರೆಗೂ ಒಂದು ನೇತಾಜಿ ಚೇತನ ಯಾತ್ರೆ ಆಗುತ್ತೆ. ಅದು VP ಸೈನಿ ಅಂತೇಳಿ ಪಂಜಾಬ್ನವ್ರು ಮಾಡ್ತಾರೆ ಅದನ್ನು. ಇವತ್ತು ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭವನದಲ್ಲಿ ನಮ್ಮ ಕೆಲವು ಟ್ರಸ್ಟೀಸು ಇದ್ದರು. ಅವರ ಒಂದು ಶ್ರದ್ಧಾಂಜಲಿ, ಅವರು ತೀರೋಗಿದ್ದಾರೆ, ಜೋಶಿಯವರಂತ, ಮತ್ತು ವೀರಯ್ಯ ಸ್ವಾಮಿ ಶಾಸ್ತ್ರಿ ಮಠ ಅಂತ, ಗುರುಶಾಸ್ತ್ರಿ ಮಠ ಅಂತ. ಅದರ ಅಂಗವಾಗಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಇದ್ರ ಹಿನ್ನೆಲೆ ಒಳಗಡೆ ಹೇಳಬೇಕು ಅಂತಂದರೆ, ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭವನ, ಅದರಲ್ಲೂ ರಾಜರಾಜೇಶ್ವರಿ ನಗರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಹಿಂದೆ ಇದ್ದಂಥ ಮುನಿವೆಂಕಟಪ್ಪನವರು, ಕಲ್ಮಣ್ಕರ್ ಅವರು, RJ ದೇಸಾಯಿ ಅವರು ಇವರೆಲ್ಲರೂ ಸಹ ಪ್ರಯತ್ನ ಮಾಡಿ ಇವತ್ತು ದೇಶದಲ್ಲೇ ನೇತಾಜಿ ಭವನ ಇಲ್ಲ. ಆದರೆ ರಾಜರಾಜೇಶ್ವರಿ ನಗರದಲ್ಲಿ ನೇತಾಜಿ ಭವನನ ನಾವು ಕಟ್ಟಿದ ಉದ್ದೇಶ ಏನು ಅಂದರೆ, ಯುವಕರಲ್ಲಿ ಇವತ್ತಿನ ರಾಜಕೀಯ ವಾತಾವರಣದಲ್ಲಿ ನೋಡಿದಾಗ ದೇಶಾಭಿಮಾನ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ದೇಶಾಭಿಮಾನ ಅನ್ನೋದು ಹುಡುಕಬೇಕಾಗಿದೆ.
ಇವತ್ತು ಏನಿದ್ರು ಡೋಂಗಿ ದೇಶಾಭಿಮಾನ ಮಾತನಾಡ್ತಾ ಇದ್ದಾರೆ ವಿನಃ ನಿಜವಾದ ದೇಶಾಭಿಮಾನನ ಈ ದೇಶದೊಳಗಡೆ ಮತ್ತು ಇವತ್ತು ಸೌತ್ ಈಸ್ಟ್ ಏಷ್ಯಾ ಒಳಗಡೆನೆ ಪ್ರಥಮವಾಗಿ ದೇಶಾಭಿಮಾನದ ಕಲ್ಪನೆಯನ್ನು ಮೂಡಿಸಿದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭವನನ ರಾಜರಾಜೇಶ್ವರಿ ನಗರದಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದ್ರಲ್ಲಿ ನಮ್ಮ ಎಲ್ಲ ಟ್ರಸ್ಟಿಗಳ ಪ್ರಾಮಾಣಿಕವಾದ ಪ್ರಯತ್ನ ಇದರೊಳಗಡೆ ಅಡಗಿದೆ. ಅದರಲ್ಲಿ ಪ್ರಮುಖವಾಗಿ ಇವತ್ತೇನು ಅಂತಂದರೆ ಈ ಏರಿಯಾನಲ್ಲಿದ್ದಂಥ ಮುನಿವೆಂಕಟಪ್ಪನವರು ರಾಜ್ಕುಮಾರ್ ಅವರ ತಂದೆ ನಮಗೆ ಈ ಸ್ಥಳ ತೋರಿಸಿ ಈ ಸ್ಥಳದಲ್ಲಿ ನೇತಾಜಿ ಭವನ ಆಗಬೇಕು ಅನ್ನೋದ್ರ ಬಗೆಗೆ ಅವರೆಲ್ಲರೂ ತಿಳಿಸಿದ ಹಿನ್ನೆಲೆ ಒಳಗಡೆ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ನೇತಾಜಿ ಭವನನ ಪ್ರಾರಂಭ ಮಾಡಿದ್ದೇವೆ. Netaji movement for the last more than 40 years, but we found this place, Bangalore, maybe 30 years back. So we came here with the Netaji Chetna Yatra in the city with Mr. Shiv Shankar, he is the oldest person, Mr. Swamiji, and Mr. Kal Mankar was there, Mr. Guru was there at that time. But I found that this is the place where Netaji movement was, it was throughout India. They are the role model for this movement now. At this time, no Netaji Bhavan anywhere in the India. So they have put their hard work. ಇಲ್ಲ ನಾವೇನು ಹೇಳ್ಬೇಕು, ಎಲ್ಲ ನಾವು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಅವರಿಬ್ಬರು ಎಲ್ಲ ಪೂರ್ತಿ ತಿಳಿದಿರೋರು. ಎಲ್ಲರಿಗೂ ಸುಭಾಷ್ ಚಂದ್ರ ಬೋಸ್ ಅಂದರೆ ಎಲ್ಲರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ದಿ ಏಜ್ ಎಲ್ಲರೂ ತುಂಬ ಇಷ್ಟಪಡೋ ವ್ಯಕ್ತಿ. ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಅವ್ರು ಯಾವುದೋ ಕಾರಣಕ್ಕೋಸ್ಕರ ಬರಲಿಲ್ಲ, ಅವರು ನಿಜವಾದ ದೇಶಭಕ್ತಿ ಇಟ್ಕೊಂಡು ಒಂದು ಪರ್ಪಸ್ ಇಟ್ಕೊಂಡು ಬಂದಿರೋರು, ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿ. ಅದಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ಅಂದರೆ ಎಲ್ಲ ಜನ್ರೇಷನ್ಗೂ ತುಂಬ ಪ್ರಿಯವಾದ ವ್ಯಕ್ತಿ.